ರಾಜ್ಯದಲ್ಲಿ ಇನ್ನೂ ಕೂಡ ಕಡಿಮೆಯಾಗಿಲ್ವಾ ಅಸ್ಪೃಶ್ಯತೆ ಅನ್ನುವಂತಹ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗಿದೆ. ಸೂಫಿ ಸಂತರ ನಾಡಿನಲ್ಲಿ ಇದೆಂತ ಆಚರಣೆ? ಕಲಬುರಗಿಯಲ್ಲೊಂದು ಅಮಾನವೀಯ ಘಟನೆ ಜರುಗಿದೆ. ಇಲ್ಲಿ ದಲಿತರಿಗೆ ಕ್ಷೌರ ಮಾಡೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರು ಕೊಡೋದಿಲ್ಲ ಯಾರು ಕೂಡ ಉತ್ತರವನ್ನ. ಶಾಲಾ ಮಕ್ಕಳಿಗೂ ಕೂಡ ಕ್ಷೌರ ಮಾಡದಂತಹ ಶಾಪ್ನ ಮಾಲೀಕರು. ಆಳಂದ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಗ್ರಾಮದಲ್ಲಿ ಇರೋ 125ಕ್ಕೂ ಅಧಿಕ ದಲಿತರ ಮನೆಗಳು. ಗ್ರಾಮದಲ್ಲಿ 3 ಸಲೂನ್ ಇದ್ರೂ ಕೂಡ ಎಲ್ಲೂ ಕೂಡ ಕಟ್ಟಿಂಗ್ ಮಾಡ್ತಾ ಇಲ್ಲ. ಆಳಂದ ಪಟ್ಟಣಕ್ಕೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರುವಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ. ಸಲೂನ್ ಮಾಲೀಕರ ವರ್ತನೆಗೆ ದಲಿತ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದ್ರೂ ಮೆತ್ಕೊಂಡ್ಬಿಡುತ್ತಾ ಅಂತ ಹೇಳಿ, ಏನಾದ್ರೂ ವರ್ಕೊಂಡ್ಬಿಡುತ್ತಾ ಇವ್ರುಗಳಿಗೆ? ಸಲೂನ್ ಇದೆ, ನಿಮ್ಮ ಕರ್ತವ್ಯ ನೀವು ನಿರ್ವಹಿಸಬೇಕು. ಅದನ್ನ ಬಿಟ್ಟು ಯಾಕೆ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿಸ್ತಾ ಇದ್ದೀರಿ ಅಂತ ಹೇಳಿ. ನಾವ್ ಯಾವ ಕಾಲದಲ್ಲಿದ್ದೀವಿ ಅಂತ ಹೇಳಿ. ನಾವ್ 2025ರಲ್ಲಿದ್ದೀವಿ. ಇನ್ನೂ ಕೂಡ ಅಸ್ಪೃಶ್ಯತೆ ನಮಗೆ ಕಾಣ ಸಿಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯಕರ ಆಗ್ತಾ ಇದೆ. ಸೂಫಿ ಸಂತರ ನಾಡಿನಲ್ಲಿ ಇದೀವಿ ನಾವು. ಆದ್ರೂ ಕೂಡ ನಿಮ್ಮ ಆಚರಣೆಯನ್ನ ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದೀರಲ್ಲ, ನಿಮ್ಮಂತವ್ರಿಗೆ ಏನ್ ಹೇಳೋದು ಅಂತ ಹೇಳಿ. ಕಲಬುರಗಿಯಲ್ಲಿ ಆಗಿರುವಂತಹ ಅಮಾನವೀಯ ಘಟನೆ ಇದು. ದಲಿತರಿಗೆ ಕ್ಷೌರ ಮಾಡೋದೇ ಇಲ್ವಂತೆ. ಯಾಕೆಂತಂದ್ರೆ ದಲಿತರು ಬೆಳೆಯುವಂತಹ ಬೆಳೆ ನೀವು ಊಟ ಮಾಡ್ತಿರಲ್ಲ, ಅದನ್ನ ಬಿಟ್ಬಿಡಿ, ಊಟ ಮಾಡೋದನ್ನ ಬಿಟ್ಬಿಡಿ. ಕಳೆ ಕೀಳೋಗ್ಬೇಕು ದಲಿತರು, ಕಳೆ ಕೀಳಿಸ್ಬೇಡಿ, ಅವ್ರ ಕೈಲಿ ಕೆಲಸ ಮಾಡಿಸ್ಬೇಡಿ. ಹಾಗಿದ್ರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್, ಏನಿದು ಅಸ್ಪೃಶ್ಯತೆ ಅಂತ ಹೇಳಿ? ನಾವ್ ಯಾವ ಕಾಲದಲ್ಲಿ ಇದೀವಿ ಅಂತ ಹೇಳಿ, ಯಾಕೆ ದಲಿತರಿಗೆ ಈ ರೀತಿಯಾದಂತಹ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ? ಇವ್ರು ಕಳೆ ಕೀಳ್ತಾರೆ, ಕಳೆ ಕಿತ್ತಾದ್ಮೇಲೆ ಅವ್ರಿಗೆ ಆ ಬೆಳೆದಂತಹ ಅಕ್ಕಿ ಅಥವಾ ರಾಗಿ ಎಲ್ಲ ತಿನ್ನೋದಕ್ಕೆ ಬೇಕು. ಬಟ್ ಆದ್ರೆ ಕ್ಷೌರ ಮಾಡೋದಕ್ಕೆ ದಲಿತರು ಬೇಡವಾ ಅಂತ ಹೇಳಿ? ಹೌದು ರಮ್ಮ, ಏನು ಅಂದ್ರೆ ಕಲಬುರಗಿಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ದಲಿತರಿಗೆ ಕ್ಷೌರ ಮಾಡೋದಿಲ್ಲ ಎಂದು ಸಲೂನ್ ಮಾಲೀಕರು ನಿರಾಕರಿಸಿದ್ದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಶಾಲಾ ಮಕ್ಕಳಿಗೆ ಕ್ಷೌರ ಮಾಡಿಸಲು ಹೋದಾಗ ನಾವು ಕ್ಷೌರ ಮಾಡೋದಿಲ್ಲ ಎಂದು ಸಲೂನ್ನ ಮಾಲೀಕ ಖಂಡಿತವಾಗಿ ಹೇಳಿರುವಂತಹ ವಿಡಿಯೋ ಇದೀಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ಒಟ್ಟು 125ಕ್ಕೂ ಅಧಿಕ ದಲಿತ ಮನೆಗಳಿದ್ದರೂ ಸಹ 3 ಸಲೂನ್ ಅಂಗಡಿಗಳು ದಲಿತರಿಗೆ ಕ್ಷೌರ ಮಾಡೋದಿಲ್ಲ ಎಂದು ಹೇಳ್ತಿದ್ದಾರೆ. ಹೀಗಾಗಿ ಆಳಂದ್ ಪಟ್ಟಣಕ್ಕೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರುವಂತ ಅನಿವಾರ್ಯತೆ ಎದುರಾಗ್ತಿದೆ ಎಂದು ದಲಿತ ಹೋರಾಟಗಾರರು ಹಾಗೂ ದಲಿತರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅದೇ ಕಾರಣರು ಹೇಳ್ರಲ್ಲ, ಇಂಥದ್ದು ಮಾಡಲಪ್ಪ ಮತ್ ದುಸ್ಮಾನ್ ಇಲ್ಲಲ್ರಿ, ಮತ್ ಮಾಡಲ್ಲ ಅಂತೀರಲ್ರಿ, ಅದಕ್ಕೆ ಕೇಳ್ತೀರ ನಾವು. ಎದಕ್ಕೆ ಮಾಡಲ್ರಿ? ನಾವು ಮಾಡಲ್ಲ ಅಂದ್ರೆ ಹೆಂಗ್ರಿ? ದುಕಾನ್ ಇಟ್ರಿ ಮತ್ ಮಾಡ್ಬೇಕಾಗ್ತಾರ್ರಿ. ಮೊನ್ನ ನಮ್ ಪಾರ ಸಾಲಿ ಹೋಗೋಣ ಬೈದ ಹೊಡೆದ್ರ ಸರ್ ಹೊಡೆದರತ್ರಿ. ಕಟ್ಟಿಂಗ್ ನಮ್ ಹೊಲಿಯರಿಗೆ ಯಾರು ಮಾಡಿಲ್ರಿ ತಂದರತ್ತ. ಸಾಲಿದ ಹೆಡ್ ಮಾಸ್ಟರ್ ಫೋನ್ ಹಚ್ಚಾರ ನಮಗ. ಅಲ್ರಿ ನಿಮ್ ಊರಾಗ ಕಟ್ಟಿಂಗ್ ಮಾಡ್ಲತ್ತ ನೀವೇನ್ ಮಾತಾಡಿಲ್ಲ ಅಂತ ಕೇಳ್ತಾರ. ಅದ್ರ ಬಂದ್ರಿ, ಮತ್ತೇನಿಲ್ರಿ ಇಲ್ಲಿ.